ನಮ್ಗೆ ಮೈಸೂರೇ ಇಷ್ಟ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಪ್ರಾಣಿಗಳೆಲ್ಲ ಚೆನ್ನಾಗಿದೆ ಇಲ್ಲಿ. ಝೂ ಇಂದ ಮತ್ತೆ KRS, ರಂಗನತಿಟ್ಟು ಅಲ್ಲಿಗೆಲ್ಲ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಝೂ ಹತ್ರನೇ ಯಾವಾಗಲೂ ರಶ್ಶೇ ಇರುತ್ತೆ ಆಸ್ ಯೂಶಲ್. ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಇನ್ನೂ ಜನ ತುಂಬ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ನೋಡೋಕ್ಕೆ. ಅವ್ರಿಗೆ ಬುಕ್ನಲ್ಲಿ ತೋರ್ಸೋದಕ್ಕಿಂತ ಲೈವ್ ಆಗಿ ತೋರ್ಸೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡ್ಬಂದಿದ್ದೀವಿ ರಾಜ್ಯದಲ್ಲಿ. ಟೈಗರ್ ನೋಡಿದೆ, ಲಯನ್ ನೋಡಿದೆ, ಗೊರಿಲ್ಲಾ ನೋಡಿದೆ, ಮಂಕಿ ನೋಡಿದೆ. The female. ಒಳಗಡೆ ಹೋಗೋದು ಮತ್ತೆ ನಾಳೆ ಹಂಗೆ ಜನ ಇಲ್ಲ ಕಂಟಿದ್ದು ನಮಗೆ ಕಾಣಿಸಲ್ಲ. देखा ಹಣ್ಣು ತಿಂತದ ಹಣ್ಣು ಹಣ್ಣು ಏನೋ ಹಣ್ಣದು ಅಪ್ಪ ಇಲ್ಲಿ ಏನು ಅಮ್ಮ ಇಲ್ಲಿಂದ ಚೆನ್ನಾಗಿ ಕಾಣ್ತದೆ ಅಮ್ಮ. ಇದು ಬಾಳೆಹಣ್ಣು, ಇದು ಬಾಳೆಹಣ್ಣು ತಿಂತಾರೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಪ್ರಾಣಿಗಳೆಲ್ಲ ಚೆನ್ನಾಗಿದೆ ಇಲ್ಲಿ. ಅದಕ್ಕೆ ಅವ್ರಿಗೆ ಮಕ್ಕಳ ಸಮ್ಮರಲ್ಲಿ ಅವ್ರಿಗೂ ಒಂದ್ಸಲ ತೋರಿಸಿದ್ರೆ ಖುಷಿ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ 10th ಎಕ್ಸಾಮ್ ಎಲ್ಲ ಇತ್ತು, ಅದೆಲ್ಲ ಮುಗ್ದಿದೆ. ಜೊತೆಗೆ ಈಗ ಹಬ್ಬ ಬೇರೆ ಇದೆ, 3 ದಿನ ರಜಾ ಇದೆ. ಹೌದು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ ಮಕ್ಕಳನ್ನ? ಫಸ್ಟ್ ನಾವು ಬೆಂಗಳೂರಿಂದ ಬಂದಿರೋದು, ಇಲ್ಲೇ ನನ್ನ ತಮ್ಮನ ಮನೆ ಶ್ರೀರಂಗಪಟ್ಟಣ. ಸೊ ಅಲ್ಲಿಗೆ ಬಂದಿದ್ದೀವಿ. ಮತ್ತೆ ಝೂ ಇಂದ ಮತ್ತೆ KRS, ರಂಗನತಿಟ್ಟು ಅಲ್ಲಿಗೆಲ್ಲ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಹೇಗನ್ಸುತ್ತೆ ಮೈಸೂರು ವಾತಾವರಣ? ನಮ್ಗೆ ಮೈಸೂರೇ ಇಷ್ಟ ಸರ್, ಬಟ್ ಏನು ಮಾಡೋಕ್ಕಾಗುತ್ತೆ. ಓದಿದ್ದೆಲ್ಲ ಮೈಸೂರೇ, ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀವಿ. ಈಗ ಝೂಗೆ ಬಂದಿರೋದಕ್ಕೆ ಮಕ್ಕಳೆಲ್ಲ ಹೇಗೆ ಎಂಜಾಯ್ ಮಾಡ್ತಾರೆ? ತುಂಬ ಖುಷಿಯಾಗಿದ್ದಾರೆ. ಎಲ್ಲ ಪ್ರಾಣಿಗಳೆಲ್ಲ ಇಷ್ಟ ಅವ್ರಿಗೆ, ನೋಡ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಝೂಗೆ ಬರ್ತಾ ಇರೋದು, ನೀವು ಮಕ್ಕಳನ್ನ ಕರ್ಕೊಂಡು ಎಷ್ಟನೇ ಬಾರಿ ಬರ್ತಿದ್ದೀರಾ? ಹೇಗೆ? ನಾನೀಗ ಆಲ್ಮೋಸ್ಟ್ ಅಲ್ಲಿ 4 to 5 ಟೈಮ್ಸ್ ಆಗಿದೆ ಸರ್. ಮುಂಚೆ ಎಲ್ಲ ನಾವು ಚಿಕ್ಕದ್ರಲ್ಲಿ ಬರ್ತಾ ಇದ್ವಿ, ಇವಾಗ ಒಂದು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಷ್ಟೇ. ನಮ್ಮ ಹೆಸರು ಮೇಡಮ್? ಪವಿತ್ರ ಅಂತ. ಹೇಳಿ ಮೇಡಮ್, ಈಗ ಝೂಗೆ ಬಂದಿದ್ದೀರಾ, ನಿನ್ನೆ ತಾನೇ ಯುಗಾದಿ ಹಬ್ಬ ಆಯಿತು, ಹೇಗೆ ಆಚರಣೆ ಮಾಡಿದ್ರಿ? ಇಲ್ಲಿ ಝೂ ವಾತಾವರಣ ಎಲ್ಲ ಹೇಗಿದೆ? ಝೂ ವಾತಾವರಣ ಯಾವಾಗಲೂ ರಶ್ಶೇ ಇರುತ್ತೆ ಆ್ಯಸ್ ಯೂಶಲ್. ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಇನ್ನೂ ಜನ ತುಂಬ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ನೋಡೋಕ್ಕೆ. ನಾವು ಇದು 3ನೇ ಸಲ ಬರ್ತಾ ಇರೋದು ನಮ್ಮ ಮಗು ಕರ್ಕೊಂಡು. ಅವನಿಗೆ ಟೈಗರ್, ಲಯನ್ಸ್ ಇದೆಲ್ಲ ಇಷ್ಟ ಆಗುತ್ತೆ ಪ್ರಾಣಿಗಳು. ಅದಾಗ ಅವನಿಗೆ
ಅವ್ರಿಗೆ ಬುಕ್ನಲ್ಲಿ ತೋರ್ಸೋದ್ಕಿಂತ ಲೈವ್ ಆಗಿ ತೋರ್ಸೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದಿದ್ದೀವಿ ರಾಜ್ಯದಲ್ಲಿ. ಈಗ ಮೈಸೂರಲ್ಲಿ ಓಡಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ಬೇರೆ ಊರಿಂದ ಬಂದಿರ್ತೀರ, ಮೈಸೂರಿನ ವಾತಾವರಣ ಎಲ್ಲ ಹೇಗಿರುತ್ತೆ? ನಾವು ಇದೇ ಊರು, ಆದರೆ ನಾವು ಮುಂಚೆ ಬೆಂಗಳೂರಿನಲ್ಲಿ ಇದ್ದೇವೆ, ಅಂದರೆ ಹೆವಿ ಟ್ರಾಫಿಕ್. ಅದಕ್ಕೂ ಇದಕ್ಕೂ ಹೋಲಿಸಿ ಸ್ವಲ್ಪ ಪರವಾಗಿಲ್ಲ ಮೈಸೂರು ವಾತಾವರಣ. ಅಲ್ಲೆಲ್ಲ ಒಂದು ಸ್ವಲ್ಪದಕ್ಕೂ ಸಿಗ್ನಲ್ಲು, ಹಾರನ್ನು, ಅದು ನಮ್ಗೆ ಇಷ್ಟ ಆಗಲ್ಲ ಅಷ್ಟು. ಇಲ್ಲೆಲ್ಲೇ ಹೋಗ್ಬೇಕಂದ್ರೆ ಅಷ್ಟು ಟ್ರಾಫಿಕ್ ಇರಲ್ಲ. ಅಟ್ಲೀಸ್ಟ್ 20 ಮಿನಿಟ್ಸ್ ಸಾಕು ಎಲ್ಲರೂ ರೀಚ್ ಆಗಬೇಕಂದ್ರೆ ಡೆಸ್ಟಿನೇಷನ್ಗೆ. ಈಗ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ? ಮಕ್ಕಳು ತುಂಬ ಖುಷಿ ಪಟ್ಟಿದ್ದಾರೆ ನೋಡಿ. ಅವ್ರಿಗೆ ರಜಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಆಟ ಆಡೋಕ್ಕೆ. ಅವ್ರಿಗೆ ಅಟ್ಲೀಸ್ಟ್ ಓದೋದ್ ಕಡೆ ಏನಾರು ಒಂದು ಇರಲಿ ಅನ್ನೋ ಥರ ತಲೆಯಲ್ಲಿ ಇಟ್ಕೊಂಡು ಕರ್ಕೊಂಬಂದೆ ಝೂ ನೋಡಲಿ ಅಂತ. ಇದು ಮ್ಯೂಸಿಯಮ್ಮು, ಇಲ್ಲಿ ಸ್ಯಾಂಡ್ ಮ್ಯೂಸಿಯಮ್ ಇದೆ ಪಕ್ಕದಲ್ಲಿ, ಮತ್ತು ಇಲ್ಲಿ ಅಕ್ವೇರಿಯಂ ಇದೆಲ್ಲ ಅಂಡರ್ ವಾಟರ್ದು, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಸ್ವಲ್ಪ ತೋರ್ಸೋಣ ಅಂತ ಅವ್ರಿಗೂ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಆಗಿಂದ ನೋಡಿದ್ರಲ್ಲ ನೀವು? ನಂಗೆ ಗೊರಿಲ್ಲಾ ಇಷ್ಟ ಆಯಿತು. ಏನು ನೋಡೋದಕ್ಕೆ ಎಕ್ಸೈಟ್ಮೆಂಟ್ ಇದೆ ಅಂತ? ಅವರು ಅವರೆಲ್ಲ ಹೇಗೆ ಆಟ ಆಡ್ತಾರೆ ಅವ್ರ ಪ್ಲೇಸಸಲ್ಲಿ ಅಂತ. ಈಗ ನೆಕ್ಸ್ಟ್ ಏನೇನು ನೋಡಿದೆ ಅಂತ? ಈಗ ಬಂದಾಗಿಂದ ಟೈಗರ್ ಇತ್ತು, ಎಲ್ಲ ಬೇರೆ ಬೇರೆ ಪ್ರಾಣಿಗಳಿತ್ತು, ಏನು ನೋಡಿದೆ? ನೀನೇನು ನೋಡಿ? ಟೈಗರ್ ನೋಡಿದೆ, ಲಯನ್ ನೋಡಿದೆ, ಆಮೇಲೆ ಗೊರಿಲ್ಲಾ ನೋಡಿದೆ, ಮಂಕಿ ನೋಡಿದೆ. ಈಗ ಮುಂದೆ ಮತ್ತೆ ಈಗ ಮೊಸಳೆ ಎಲ್ಲ ಇದೆ, ಕ್ರೊಕೊಡೈಲ್ ಎಲ್ಲ ಇದೆ. ಭಯನ ಹೇಗೆ ಅಂತ ಅದನ್ನು ನೋಡೋದು? ಇಲ್ಲ.